ನಾವಿವತ್ತು ಲೋಕಲಲ್ಲಿ ಫ್ರೆಂಚ್ ಫ್ರೈಸ್ ತಿಂದು ಮತ್ತೆ ದೊಡ್ಡ ಹೋಟೆಲಲ್ಲಿ ಫ್ರೆಂಚ್ ಫ್ರೈಸ್ ತಿಂದು ಎರಡು ಹೇಗಿದೆ ಅಂತ ಹೇಳ್ತೀವಿ. ಬನ್ನಿ ಮೊದಲು ಈಗ ಲೋಕಲಲ್ಲಿ ತಿನ್ನೋಣ. ಕಾಸ್ಟ್ ಎಷ್ಟಿದೆ ಮೆನು? ಕಾಸ್ಟು ಇಲ್ಲಿ ನೋಡು 79. 79. ಸೊ ಕೋಕ್ ಪ್ಲಸ್ ಫ್ರೈಸ್ ಇದೆ. ನಾವು 99 ಆರ್ಡರ್ ಮಾಡಿದ್ದೀವಿ. ಸೊ ಅದು ಬಂದ್ಮೇಲೆ ಸಿಗ್ತೀವಿ ಅಲ್ವಾ? ಬಿಲ್ ಪೇ ಆಗಿದೆ, ಸಿಗೋಣ ಅಲ್ವಾ? ಆಚೆ ಹೋಗಿ ಬಂದ್ಮೇಲೆ ಸಿಗೋಣ. ನೋಡಿ ಈ ಥರ ಬಂದಿದೆ. ಈ ಥರ ಬಂದಿದ್ಯಾ? ಹಾಕಿ ಕೆಳಗಡೆ ಪರವಾಗಿಲ್ಲ. ಹಾಂ, ಕ್ವಾಂಟಿಟಿ ನೋಡುವ. ಕ್ವಾಂಟಿಟಿ ಚೆನ್ನಾಗೇ ಕೊಟ್ಟಿದ್ದಾರೆ. ಕಾಳು ಸ್ಪ್ರೆಡ್ ಮಾಡ್ತೀನಿ. ಬಿಸಿ ಇದೆಯಾ? ಸುಡ. ಹಾಂ, ಹೆಂಗಿದೆ? ಬಿಸಿ ಇದೆ. ಸುಡ ಚೆನ್ನಾಗಿದೆ. ಇದ್ರ ಜೊತೆ ನಾವು ಕೋಕ್ ಹೇಳಿದ್ವಲ್ಲ ಅವಾಗಲೇ. ಹಾಂ, ಇದು 99 ರೂಪಾಯಿ. ಟೋಟಲ್ 104 ರೂಪಾಯಿ ಕೊಟ್ಟೆ. 104 ರೂಪಾಯಿ. ಸೊ ಇಷ್ಟು ಕ್ವಾಂಟಿಟಿನಲ್ಲಿ ಬಂದಿದೆ. ಮತ್ತಿದು ಮಯೋನೀಸ್ ಮತ್ತೆ ಕೆಚಪ್ ಕೊಟ್ಟಿದ್ದಾರೆ. ನೀನೆಲ್ಲೂ ಓಡೋಗ್ಬೇಡ ಬಾಯ್ಲಿ. ಸೊ ಫ್ರೆಂಚ್ ಫ್ರೈಸ್ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಮತ್ತು ಬೇರೆ ಯಾವ ಫುಡ್ಡು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿರಿ. ಸೊ ನಮಗೆ ಈಸಿ ಆಗುತ್ತೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅದಕ್ಕೆ ಇನ್ಮೇಲೆ ಅಂಗಡಿ ನೇಮನ್ನ ಎಲ್ಲೂ ತೋರಿಸೋದಕ್ಕೆ ಹೋಗಲ್ಲ. ಏನಕ್ಕೆ ಪ್ರಮೋಷನ್ ಅನ್ಕೊಬಿಡ್ತೀರಾ. ಅಂದರೆ ತುಂಬ ಬಡವ್ರು ಇರ್ತೀರಾ ಮತ್ತು ಸ್ಟಾರ್ಟಪ್ ಥರ ಅಂಗಡಿನ ನಡೆಸ್ತಿರ್ತೀರಲ್ಲ, ಅವ್ರ ಅಂಗಡಿಗಳನ್ನ ತೋರಿಸ್ತೀವಿ. ಯಾಕಂದರೆ ಇದನ್ನು ನಾವು ಯಾರ ಹತ್ರನೂ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ತಾ ಇಲ್ಲ. ಫುಡ್ ಚಾಲೆಂಜಸ್ದು. ಸೊ ಆಯಿತು, ಫ್ರೆಂಚ್ ಫ್ರೈಸ್ ಟೇಸ್ಟ್ ಹೇಳು. ಆಯಿತು, ನಾವೇನೇ ಕ್ಲಾರಿಫೈ ಹೇಳಿದ್ರು ಮಾತಾಡ್ತಾನೆ ಇರ್ತಾರೆ. ಹಾಂ, ಚೆನ್ನಾಗಿದೆ. ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹೇಳ್ಬೇಕು. ಇಲ್ಲ, ಕರೆಕ್ಟಾಗಿ ಕುಕ್ ಆಗಿದೆ. ಹಾಂ, ಈ ಪೋರ್ಷನ್ ಅಲ್ಲಿ ಕುಕ್ ಮೈನಸ್ ಜೊತೆ ತಿಂದು, ಸಾಸ್ ಜೊತೆ ತಿಂದು, ಇದ್ರ ಜೊತೆ ನಾನು ತಿನ್ನಲ್ಲ. ಟೇಸ್ಟ್ ಮಾಡೋರು ಹೇಳೋರು ಅದ್ರ ಜೊತೆ ತಿಂದು ಕೂಡ ಹೇಳ್ಬೇಕು. ಮಯೋನೀಸ್ ಜೊತೆ ಸೂಪರ್. ಮೈನೀಸ್ ಜೊತೆ ಸೂಪರು. ಹಾಂ, ಕೆಚಪ್ ನನಗೆ ಇಷ್ಟ. ಸ್ಟಾರ್ಟ್. ಸೊ ಆವಾಗಲೇ ಸ್ಟೋರೇಜಿಂದಾಗ ಸ್ಟಾಪ್ ಆಗಿದೆ. ನೆಕ್ಸ್ಟ್ ಟೈಮಿಂದ ಹುಷಾರಾಗಿರಬೇಕು. ಹಾಂ, ಕೆಚಪ್. ಸೊ ಕೆಚಪ್ ಜೊತೆ ಇವಳಿಗೆ ಇಷ್ಟ ಆಗಲ್ಲ, ಬಟ್ ನಿನಗೆ ಇಷ್ಟ ಆಗಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಇಷ್ಟ ಆಗ್ದಲೇ ಇರುತ್ತಾ? ಪರವಾಗಿಲ್ಲ, ಕೆಚಪ್ ಜೊತೆನೂ ಚೆನ್ನಾಗಿದೆ. ಸೊ ಇದು 179 ರೂಪಾಯಿ ಇತ್ತು. ಇನ್ನೂ ಲೋಕಲಲ್ಲಿ 40 ರೂಪಾಯಿ 60 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಇಷ್ಟೇ ಕ್ವಾಂಟಿಟಿನಲ್ಲಿ. ಇಲ್ಲಿ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬಿಟ್ಟವ್ರು. ಇಲ್ಲಿ ಏನಾಯ್ತು ಅಂದ್ರೆ ತುಂಬಾ ಕಡೆ ಹುಡುಕಿದ್ವು, ಸಿಗ್ಲಿಲ್ಲ. ಸೊ ಕೊನೆಗೆ ಸಿಗ್ಲಿಲ್ಲ. ಇದು ರೋಡ್ ಸೈಡ್ಗಿಂತ ಒಂದು ಸ್ಟೆಪ್ ಮೇಲೆ ಅನ್ಬೋದು. ಬಟ್ ಎಲ್ಲ ಕಡೆನೂ ಹೈಜೆನಿಕ್ ಆಗಿ ನೀಟಾಗಿ ಫಾಲೋ ಮಾಡ್ತಿದ್ರೆ ಎಲ್ಲ ಕಡೆನೂ ಕೂಡ ಫುಡ್ ಚೆನ್ನಾಗಿರುತ್ತೆ. ಸೊ ನಾವು ಇದೇ ಪ್ರೈಸ್ನ ಲೋಕಲ್ ತಗೋತೀವಿ ಅಂದ್ರು ಏನಿಲ್ಲ ಅಂದ್ರು 50 ರೂಪಾಯಿ. ಅವ್ರು ಯಾವ ಆಯಿಲ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಇಷ್ಟು ತಿಂತಿದ್ದೀವಿ ಅಂದರೆ ಸ್ವಲ್ಪನೇ ತಿಂದಿರ್ತೀವಿ. ನೀವು ಅನ್ಕೋಬೋದು ಇಷ್ಟೊಂದು ತಿಂತಿದ್ದಾರೆ ಅಂತ. ಹಂಗೆಲ್ಲ ಆಗಿರಲ್ಲ. ನಾವು ಪ್ರಾಪರಾಗಿ ನಮ್ಮ ಡಯಟ್ಗಳನ್ನ ಫಾಲೋ ಮಾಡ್ತಾನೆ ಇರ್ತೀವಿ. ಸೊ ಇಷ್ಟಾಗಿತ್ತು. ಹಿಂಗೆ ಕಟ್ ಮಾಡಿದ್ರೆ ಸ್ಟಾರ್ ಹೋಟೆಲ್, ದೊಡ್ಡ ಹೋಟೆಲ್. ಬೇಗ ಕಟ್ ಮಾಡ್ತೀಯಾ? ಹಾಂ, ಕಟ್ ಮಾಡಿ. ಸರಿ ಮೇಡಮ್, ಸರಿ ಕಟ್ ಮಾಡಿ. ಫ್ರೆಂಚ್ ಫ್ರೈಸ್ನ ದೊಡ್ಡ ಹೋಟೆಲಲ್ಲಿ ತಿನ್ನಬೇಕು. ನನ್ನ ಹೆಂಡ್ತಿ ನೀರೊಳಗೆ ಇಳಿಯೋಗಿಲ್ಲ. ಸೊ ನಮ್ಮ ಅಪ್ಪ ಇಲ್ದಿದ್ದಾರೆ. ಸೊ ಅಲ್ಲಿಂದ ಫ್ರೆಂಚ್ ಫ್ರೈಸ್ ಟೇಸ್ಟ್ ಮಾಡಿ ಹೇಳ್ತಾರೆ. ಇವಾಗ ತಡೀರಿ, ಹಂಗೆ ಒಂದು ಕ್ಲಿಪ್ ತೋರಿಸ್ಬೇಕು ಹೆಂಗೆ ಬಂದಿದೆ ಅಂತ. ಎಳ್ಕೊಂಡು ಬನ್ನಿ ಮುಂದೆಗೆ. ಅಯ್ಯೋ, ಚಳಿ ಆಯ್ತೈತೆ. ಅಂದರೆ ಮಳೆ ಜೋರಾಗಿ ಬರ್ತಿದ್ಯಲ್ಲ, ಅದಕ್ಕೆ ಚಳಿ ಆಗ್ತಾ ಇದೆ. ಹಾಂ, ಅಲ್ಲಿಂದ ಮುಂದೆ ಬನ್ನಿ. ಇವಾಗ ತಳ್ಕೊಂಡು ಬರ್ತಾವ್ರೆ. ಬೆಳೆಸಿದ್ರು. ಬನ್ನಿ. ಸೊ ಇದು ಲಕ್ಸುರಿ ಆಗಿರೋ ಫ್ರೆಂಚ್ ಫ್ರೈಸು. ಇವಾಗ ಇಲ್ಲಿ ಫ್ರೆಂಚ್ ಫ್ರೈಸು 230ರಿಂದ 250 ರೂಪಾಯಿ ಇತ್ತು. ಹಾಂ, ಈಗ ತಗೊಳ್ಳಿ ಫ್ರೆಂಚ್. ಸೊ ಇದೆಲ್ಲ ಅರೇಂಜ್ ಮಾಡ್ತೀರಾ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಬರೀ ಫ್ರೆಂಚ್ ಫ್ರೈಸಿಗೆ ಮಾತ್ರ ಹೇಳ್ತಾ ಇದ್ದೀವಿ. ಹೆಂಗೆ ನಮ್ಮ ಚಾನಲಲ್ಲಿ ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ. ತಡೀರಿ. ಹಾಂ, ತಿನ್ನಿ. ಸೂಪರ್ ಇದೆಯಾ? ತಣ್ಣಗಾಗಿಲ್ವಾ? ಬಿಸಿ ಇದೆಯಾ? ತಿನ್ನೆ. ಇಲ್ಲ, ಕ್ರಿಸ್ಪಿ ಆಗೈತೆ. ಹೌದಾ? ಕ್ರಿಸ್ಪಿ ಆಗಿದೆ, ಪರವಾಗಿಲ್ಲ. ಹಂಗಾದ್ರೆ ನಾನು ಮೆತ್ತಗಾಗಿರುತ್ತೆ ಅನ್ಕೊಂಡಿದ್ದೆ. ಬಿಡಿ, ಅಲ್ಲಿ ಎಡ್ಕಲ್ಲ ಅಲ್ಲಿ. ಸೊ ಚೆನ್ನಾಗಿತ್ತಾ? ಬಿಡಿ. ಚೆನ್ನಾಗಿತ್ತಾ? ಏನಿಲ್ಲ, ಓವರ್ ಫ್ರೈ ಆಗಿದೆ. ಸೊ ಅದೇ ಹೇಳಿದ್ನಲ್ಲ, 2 ಫುಡ್ಡು ಅದ್ರ ತಕ್ಕನಂಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ. ಸೊ ಅದು ಬಿಟ್ರೆ ಈ ಫೀಲು ಎಕ್ಸ್ಪೀರಿಯನ್ಸು. ಸೊ ಇದು ಹೆಂಗಿತ್ತು? ಸೊ ಈ ಥರ ಫೀಲ್ ಮಾಡ್ತಿದ್ರಾ ನೀವು? ಯಾವಾಗಲಾದ್ರೂ ಮಾಡಿದ್ರಾ? ಮಧ್ಯಕ್ಕೆ ತಗೊಂಡೋಗ್ಬೇಕು ನೀವು. ನಮ್ಮ ಅಮ್ಮಂಗೆ ಗೆಲ್ಲಿಸ್ಬೇಕಿತ್ತು, ನಮ್ಮ ಅಮ್ಮಂಗೆ ಗೆಲ್ಸಿಲ್ಲ.
ಫ್ರೆಂಚ್ ಫ್ರೈಸ್ ಕಂಪ್ಯಾರಿಸನ್ ಮಾಡೋದಕ್ಕೆ ಎಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದೀವಿ, ಓ ಸರ್ಕಸ್ಸು ಸಾಹಸ ಮಾಡಾಕಿದೀವಿ ಸಾಹಸ ಮಾಡಿದೀವಿ. ಸಪ್ಲೈ ಮಾಡ್ತೇವ್ರ ಅಲ್ಲಿ, ಸಪ್ಲೈ ಮಾಡ್ತಾವ್ರೆ, ಸ್ವಿಮ್ಮಿಂಗ್ ಅಲ್ಲಿ ಸಪ್ಲೈ ಮಾಡ್ತಾ ಇದೀವಿ ನಾವು. ಸ್ವಿಮ್ಮಿಂಗ್ ಅಲ್ಲಿ ಸಪ್ಲೈ ಮಾಡ್ತಾವ್ರೆ. ಅವ್ರಿಗೆ ನಾವು ಸಪ್ಲೈ ಮಾಡ್ಬೇಕು, ಅವ್ರು ನಮಗ್ ಸಪ್ಲೈ ಮಾಡ್ತಾವ್ರೆ. ಹೆಂಗಿದೆ? ಸೂಪರ್ ಇದೆ. ಸೂಪರ್ ಇದೆಯಾ? ಅನ್ನಿಸ್ತಾ ಇಲ್ಲ ನಮ್ಗೆ. ಬನ್ನಿ ಬನ್ನಿ, ಅಷ್ಟು ದೂರ ಹೋಗ್ಬೇಡಿ, ಹತ್ರ ಬನ್ನಿ. ಹತ್ರ ಬನ್ನಿ ಬನ್ನಿ, ಅಲ್ಲಿರೋದನ್ನೆಲ್ಲ ಖಾಲಿ ಮಾಡಿ ಹೋಗ್ಲಿ, ಚೆನ್ನಾಗಿರುತ್ತೆ. ಜ್ಯೂಸ್ ಕುಡಿತೀರಾ? ಅಲ್ಲಿದ್ಯಲ್ಲ ಯಾವ್ದಾದ್ರು? ಏನ್ ತಿನ್ಬೋದು ಅದನ್ನ ತಗೊಳ್ಳಿ ಸಾಕು. ಅದೆಲ್ಲ ಅಲ್ಲಿ ಓಪನ್ ಮಾಡ್ಕೊಂಡು ತಿನ್ನಕ್ ಕಷ್ಟ ಆಗುತ್ತೆ. ಹಾ ಅದ್ ಬಿಟ್ಟಾಕಿ ಅದ್ರ ಪಾಡಿಗೆ ಅದ್ ಬಿಡಿ ಅದನ್ನ. ಹಾ ಕುಡೀರಿ. ಕುಡಿತಾ ಇದ್ದೀನಿ ನೋಡಿ. ಓ ವಾಟರ್ ಮಿಲನ್ ಜ್ಯೂಸ್ ಕುಡಿತವ್ರೆ. ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ಸೂಪರ್. ಕಲ್ಲಂಗಡಿ ಹಣ್ಣು ಜ್ಯೂಸೇ ಅದು. ಕಲ್ಲಂಗಡಿ ಹಣ್ಣು ಜ್ಯೂಸಿನ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು ಜ್ಯೂಸು ಹಂಗೆ ಇರುತ್ತೆ, ಸೂಪರ್ ಅಂತೆ ಹೇಳ್ತಾರ ಅವರು. ಹೇಳ್ಬೇಕಲ್ವಾ ನಾವು. ಅದಕ್ಕೆ ಬೇರೆ ನೆಕ್ಸ್ಟ್ ಬಿಡಿ, ಅದ್ರೊಳಗೆ ಇಡಿ, ಪರವಾಗಿಲ್ಲ. ವಡೆನೂ ಇಟ್ಟವ್ರು. ಇಲ್ಲ ವಡೆ ಅಲ್ಲ, ಅದು ಡೋನಟ್ಸ್. ಡೋನಟ್ ಈ ಕಡೆ ಇರೋದು ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿರೋದು ಫುಲ್ಲು ಲಕ್ಸುರಿಯಾಗಿ ಕೊಟ್ಬಿಟ್ಟವ್ರೆ. ಮತ್ತೆ ಈ ಕಡೆ ಏನೇನೋ ಸ್ನಾಕ್ಸ್ ಐತೆ. ಅದ್ರಲ್ಲಿ ಕಾಫಿ ಇದೆ ನೋಡಿ, ಇಲ್ಲಿ ಇದ್ರೊಳಗೆ ಏನೇನು ಇರುತ್ತೆ ಅಂತ. ಸೊ ಒಂದು ಬ್ರೇಕ್ಫಾಸ್ಟ್ ಕೇಳಿದ್ರೆ ಇಷ್ಟೆಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ಫ್ರೆಂಚ್ ಫ್ರೈಸ್ ಬೆಳಗ್ಗೆನೆ ಇನ್ಕ್ಲೂಡ್ ಇರಲ್ಲ, ನಾವು ಇನ್ಕ್ಲೂಡ್ ಮಾಡ್ಸಿರೋದು ಏನಕ್ಕಂದ್ರೆ ಫುಡ್ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ. ಲೆಮನ್ ಟೀ ಕುಡಿತಾ ಇದ್ದೀನಿ ನೋಡಿ. ಓಹ್ ಕುಡೀರಿ ಕುಡೀರಿ. ಇದು ಕಾಕ ಕುಡಿಯೋದು ಕಪ್ಪದು. ಅದಂಗಲ್ಲ, ಅದೇನೋ ಮಾಡ್ಕೊ ಕುಡಿಬೇಕು ಅನ್ಸುತ್ತೆ. ಚೆನ್ನಾಗಿಲ್ವಂತ ಇವಾಗ ಆನೆಸ್ಟ್ ರಿವ್ಯೂ ಹೇಳಿದ್ದು. ಅದನ್ನ ಡಿಟಾಕ್ಷನ್ ತರ ಕೊಟ್ಟಿರ್ತಾರೆ. ಕೊಡಿ ಇಡಿ. ಈಗ ನಮ್ಗೆ ಚಳಿ ಜಾಸ್ತಿ ಆಗ್ತಾ ಇದೆ. ಚಳಿ ಜಾಸ್ತಿ ಆಗ್ತಾ ಇದೆ. ಅದ್ರ ಪಾಡಿಗೆ ಬೇರೆದೇನು ಬೇಡವಾ? ಆ ಪ್ಲೇಟ್ ಕಾಲ ಎತ್ತಿ ಇಟ್ಕೊಳ್ಳೆ, ಒಳಗಡೆ ಎತ್ಕೊಳ್ಳೋಣ, ಸುಮ್ಮನೆ ಫುಡ್ ವೇಸ್ಟ್ ಆಗುತ್ತಲ್ಲ. ಫುಡ್ ವೇಸ್ಟ್ ಅಲ್ಲ, ತಗೊಳ್ಳೋಣ. ತಗೊಳ್ಳಿ, ಏನೇನಿದೆ ಅಂತ ತೋರಿಸ್ತೀರಂತ ಎತ್ಕೊಳ್ಳಿ ನೀವು. ಓ ನಾನು ಒಬ್ಳಿಗೆ ಆಗಲ್ಲ ಅದು ಎತ್ತಕ್ಕೆ. ಬಾರಮ್ಮ ಹೋಗಿ ನೀವು. ಅವ್ರಿಗೂ ಆಗಲ್ಲ. ನೀನು ಹೋಗು. ನಾನು ಎತ್ಕೋಬೋದಾ? ಹಾ ನೀವ್ ಎತ್ಕೋಬಹುದು, ಹೋಗಿ. ಅದು ಈಗ ನೀರು ಕುಡಿದಿದೆಯಲ್ಲ ಇದು. ವೆಯ್ಟ್ ಆಗುತ್ತೆ. ಈ ಕಡೆಯಿಂದ ಬಂದ್ಬಿಟ್ಟು ಕೊಡಿ, ಹೇಳ್ತೀನಿ. ಈ ಕಡೆ ಬನ್ನಿ, ನೀನು ಇಲ್ಲಿ ಎತ್ಕೋ, ಬಗ್ಬಿಟ್ಟು ಎತ್ಕೋ ಎರಡ್ನು. ಆಗಲ್ಲ ಕಣೆ, ಇಬ್ರೇ ಎತ್ಕೋಬೇಕು, ಒಂದೊಂದು ಪ್ಲೇಟ್ ನೀವು ಈ ಕಡೆ ಎತ್ಕೊಳ್ಳಿ, ಇವ್ರು ಈ ಕಡೆ ಎತ್ಕೊಳ್ಳಿ. ಅಲ್ಲೇ ಇಡಿ ಹೇಳ್ತೀನಿ. ಸಾಕು ಬಿಡಿ ಇಲ್ಲಿ. ನೀರು ಸೋರ್ಲಿ. ನೋಡಿಲಿ, ಇದು ಆಮ್ಲೆಟಾ ಏನು? ಆಮ್ಲೆಟ್ ಅದು. ಆಮ್ಲೆಟು, ಇದು ಡ್ರೈ ಫ್ರೂಟ್ಸು, ಇದು ಡೋನಟ್ಟು, ಮಫಿನ್ನು ಮತ್ತೆ ಕ್ರೋಸೋನು, ಕೊಡು. ಇದು ಕಟ್ ಫ್ರೂಟ್ಸು, ಹ್ಮ್ ಇದು ಚಾಕೋಸು, ಹಾ ಇದು ಕಾಫಿದು ಡಿಕಾಕ್ಷನ್, ಮತ್ತೆ ಇದು ಇದು ಏನೋ ಮಕ್ಳಿಗೆ ಹಾಕೊಡ್ತಾರಲ್ಲ, ಏನೋ ಹೇಳ್ತಾರೆ, ಮರ್ತೋಯ್ತದು. ಇದು ಸ್ಯಾಂಡ್ವಿಚ್. ಇದು ವೆನಿಲಾದ ಅನ್ಸುತ್ತೆ, ಯಾವ್ದ್ರದ್ದು ವೆನಿಲಾ ಅಲ್ಲ, ಇದು ಸ್ಟ್ರಾಬೆರಿ. ಆಲೂಗೆಡ್ಡೆ ಫ್ರೈಡು ಏನೇನೋ ಇದೆ. ಇದು ಹಾಲಿರುತ್ತೆ, ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಿತ್ತು, ನಮ್ಮ ಅಪ್ಪ ಹಂಗೆ ಕುಡಿತು. ಇಲ್ಲ ಇದ್ರ ಜೊತೆ ಅದೇ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಬೇರೆ ಯಾವ್ದಾದ್ರು ಫುಡ್ನ ಕಂಪೇರ್ ಮಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಚ್ ಫ್ರೈಸ್ ಅಂತೂ ತುಂಬಾ ಇಷ್ಟ ಎಲ್ಲರಿಗೂ ಕೂಡ, ಅದಕ್ಕೆ ಇವತ್ತು ಫ್ರೆಂಚ್ ಫ್ರೈಸ್ ಕಂಪ್ಯಾರಿಸನ್ ಮಾಡಿದ್ದೀವಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.